Namaste. Today let us start verbs. So far we have seen noun, pronoun, adjectives. Now we'll see verbs. What is the meaning of verb here? A verb is one of the most important parts of the sentence. It tells us the subject's actions, events, or state of being. It is always found in the predicate of a sentence. ವರ್ಬ್ ಅಂದ್ರೆ ಏನು? ಕ್ರಿಯಾಪದ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಎ ವರ್ಬ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ವರ್ಬ್ ಇಲ್ಲದಿದ್ರೆ ಆ ಸೆಂಟೆನ್ಸ್ ಆಗುದಿಲ್ಲ. ಸೊ ಇಟ್ ಟೆಲ್ಸ್ ದಿ ಸಬ್ಜೆಕ್ಟ್ಸ್ ಆಕ್ಷನ್ಸ್, ಏನ್ ಆಕ್ಷನ್ ನಡೀತಾ ಉಂಟು ಅಥವಾ ಏನ್ ಆಗ್ತದೆ, ಏನು ಇವೆಂಟ್ ಆಗ್ತದೆ, ಯಾವ ಸನ್ನಿವೇಶ ಆಗ್ತದೆ, ಅಥವಾ ಯಾವ ಸ್ಟೇಟ್ ಅಲ್ಲಿ, ಯಾವ ಒಂದು ಸ್ಟೇಟ್ ಅಲ್ಲಿ ಇದ್ದಾರೆ. ಸ್ಟೇಟ್ ಅಂತ ಹೇಳಿದ್ರೆ ಯಾವ ಒಂದು ಸ್ಟೇಟಸ್ ಅಲ್ಲಿ, ಯಾವ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳುದು, ಅಥವಾ ಇದೆ ಅಂತ ಹೇಳಲಿಕ್ಕೆ ನಾವು ವರ್ಬ್ಸ್ ಅನ್ನು ಯೂಸ್ ಮಾಡ್ತೇವೆ. It's always found in the predicate of a sentence, means it describes the actions of the subjects. We also can say like this: a verb is a word used to express an action, a condition, or a state of being. ಅಂದ್ರೆ ಒಂದು ಆಕ್ಷನ್ ಅನ್ನ ಮಾಡೋದು ಅಥವಾ ಯಾವ ಸ್ಥಿತಿಯಲ್ಲಿ ಉಂಟು ಅಂತ ಹೇಳಲಿಕ್ಕೆ, ಮತ್ತೆ ಯಾವ ರೀತಿ ಒಂದು ಆಗ್ತಾ ಉಂಟು ಅಂತ ಹೇಳೋದಕ್ಕೆ, ನಾವು ಯಾವ ರೀತಿ ಯಾವ ಕಂಡೀಷನ್ ಅಲ್ಲಿ ಉಂಟು ಅಂತ ಹೇಳಲಿಕ್ಕೆ ನಾವು ವರ್ಬ್ ಅನ್ನ ಯೂಸ್ ಮಾಡ್ತೇವೆ. Now let us see the types of verbs in English with some examples. So verbs can be classified into finite verb, non-finite verb, action verb, helping verb, linking verb, regular verb, and irregular verb. Now let us see one by one. Now let us see the meaning of finite verbs. Finite verbs are verbs that can indicate tense, aspect, agreement, and mood. They are verbs whose forms are tied to the subject of the sentence. In other words, they are limited in their manifestations. If the subject of the sentence changes, the finite verbs will necessarily change. For example, you can see, the man visits us every day. The man visits us every day. ಇಲ್ಲಿ ನೋಡಿ ಸೆಂಟೆನ್ಸ್, ಈಗ ವರ್ಬ್ ಫೈನೈಟ್ ವರ್ಬ್ ಅಂತ ಹೇಳಿದ್ರೆ, ಇಫ್ ದ ಸಬ್ಜೆಕ್ಟ್ ಚೇಂಜಸ್, ಈಗ ಮ್ಯಾನ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಅಂತ ಆದ್ರೆ, ಅದು ಮೆನ್ ಅಂತ ಆದ್ರೆ ಅಲ್ಲಿ ವರ್ಬ್ ಸಹ ಚೇಂಜ್ ಆಗ್ತದೆ. ಸಿ ಫಸ್ಟ್ ಅಂಡ್ ಸೆಕೆಂಡ್ ಸೆಂಟೆನ್ಸ್ ಯು ಸಿ, ಮೊದಲ ಸೆಂಟೆನ್ಸ್ ದ ಮ್ಯಾನ್ ವಿಸಿಟ್ಸ್ ಅಸ್ ಎವ್ರಿ ಡೇ, ದ ಸಬ್ಜೆಕ್ಟ್ ಇಸ್ ಮ್ಯಾನ್ ದೇರ್, ಮ್ಯಾನ್ ಸಿಂಗುಲರ್ ಇರುವುದರಿಂದ ಅಲ್ಲಿ ವರ್ಬ್ ವಿಸಿಟ್ಸ್ ಅಂತ ಬಂದಾಗಿದೆ. ದೆನ್ ಮೆನ್ ಪ್ಲೂರಲ್, ಹಾಗಾಗಿ ವರ್ಬ್ ವಿಸಿಟ್, ಅಲ್ಲಿ ಎಸ್ ಎ ಪ್ರತ್ಯಯ ಅಂತ ಇದೆ. ಪ್ಲೂರಲ್ ಬಂದಾಗ ಎಸ್ ಪ್ರತ್ಯಯ ಬರುವುದಿಲ್ಲ, ನಾನು ನಿಮಗೆ ಮೊದಲ ಕ್ಲಾಸಲ್ಲಿ ಹೇಳಿದ್ದೇನೆ. ಸೊ ಮೆನ್ ವಿಸಿಟ್ಸ್ ಅಂದ್ರೆ ಯಾವ ರೀತಿ ಸಬ್ಜೆಕ್ಟ್ ಚೇಂಜ್ ಆಗ್ತದೋ ಅದೇ ರೀತಿ ಫೈನೈಟ್ ವರ್ಬ್ಸ್ ಸಹ ಚೇಂಜ್ ಆಗ್ತದೆ. ಅಂತ ವರ್ಬ್ಸ್ಗೆ ನಾವು ಫೈನೈಟ್ ವರ್ಬ್ಸ್ ಅಂತ ಹೇಳ್ತೇವೆ. ಸೆಕೆಂಡ್ ಸೆಂಟೆನ್ಸ್ ಆಲ್ಸೋ ಸಿಮಿಲರ್ ಟು ದಿಸ್. ಸಾರಿ, ಥರ್ಡ್ ಸೆಂಟೆನ್ಸ್, she comes home regularly. She is a singular, right? Then comes, that's why comes is written there. For the singular third person, we have to, singular third person, we have to use the s case, s pratyayana use ಮಾಡಬೇಕಾದ್ರೆ. she comes home regularly. We come home regularly. We, it is plural also, and at the same time it's a first person. ಫಸ್ಟ್ ಪರ್ಸನ್ ಇದ್ದಾಗ ಏನು ಕಮ್ಸ್ ಎಸ್ ಪ್ರತ್ಯಯ ಬರುವುದಿಲ್ಲ, ವರ್ಬ್ಗೆ ಎಸ್ ಪ್ರತ್ಯಯ ಬರುವುದಿಲ್ಲ. ವಿ ಕಮ್ ಹೋಮ್ ರೆಗ್ಯುಲರ್ಲಿ, ಐ ಇದ್ರು ಸಹ ಐ ಕಮ್ ಹೋಮ್ ರೆಗ್ಯುಲರ್ಲಿ ಅಂತ ಬರಿಬೇಕು. ಐ, ಯಾಕಂದ್ರೆ ಅದು ಐ ಅನ್ನೋದು ಫಸ್ಟ್ ಪರ್ಸನ್. ಫಸ್ಟ್ ಪರ್ಸನ್ನಿಗೆ ಸೆಕೆಂಡ್ ಪರ್ಸನ್ನಿಗೆ ಎಸ್ ಪ್ರತ್ಯಯ ಸಿಂಗುಲರ್ ಇದ್ರೂ ಬರುವುದಿಲ್ಲ, ಪ್ಲೂರಲ್ ಇದ್ರೂ ಬರುವುದಿಲ್ಲ. ಬಟ್ ಥರ್ಡ್ ಪರ್ಸನ್ನಿಗೆ ಹಿ, ಶಿ, ಇಟ್, ಅದಕ್ಕೆ ಎಸ್ ಪ್ರತ್ಯಯ ಬರ್ತದೆ, ಆದರೆ ಪ್ಲೂರಲ್ ಬಂದಾಗ ಬರುವುದಿಲ್ಲ. Okay, so you can see what you observed in this sentence. What we observed is, if the subject changes, the verb also changes. That's why they are the finite verbs. ಅರ್ಥ ಆಯ್ತಾ? ಸಬ್ಜೆಕ್ಟ್ ಚೇಂಜ್ ಆದ್ರೆ ವರ್ಬ್ ಸಹ ಚೇಂಜ್ ಆಗ್ತದೆ. ಮ್ಯಾನ್ ಹೋಗಿ ಮೆನ್ ಆದ್ರೆ ವಿಸಿಟ್ಸ್ ಹೋಗಿ ವಿಸಿಟ್ ಆಗ್ತದೆ. ಮ್ಯಾನ್ ಅನ್ನೋದು ಸಬ್ಜೆಕ್ಟ್, ವಿಸಿಟ್ಸ್ ಅಂತ ಹೇಳೋದು
ವರ್ಬ್. ಮ್ಯಾನ್ ಹೋಗಿ ಮೆನ್ ಆದರೆ ವಿಸಿಟ್ಸ್ ಹೋಗಿ ವಿಸಿಟ್ ಆಗ್ತದೆ. ಅದೇ ತರ ಏನು ಸಬ್ಜೆಕ್ಟ್ ಚೇಂಜ್ ಆದರೆ ವರ್ಬ್ ಸಹ ಚೇಂಜ್ ಆಗ್ತದೆ. ದಟ್ಸ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್. Now let us see non-finite verbs. A non-finite verb is the term used to describe verb that does not show tension. It also can be described as it is the form of verb that does not act like a verb, or it is known as the verb type needed to form at least one sentence. Therefore, a non-finite verb is never the main verb of a sentence. On the contrary, this is a finite verb. There are three different here non-finite verbs. First, those are participles, then infinitives, gerunds. These are the three classifications are here done in the non-finites. These, see, if you see, non-finite verbs cannot serve as the root of an independent clause. In practical terms, this means that they don't serve as the action of a sentence. ಯಾವುದೇ ಆಕ್ಷನ್ ತೋರಿಸುವುದಿಲ್ಲ. They also don't have tense. ಯಾವುದೇ tense ಸಹ ಇರುವುದಿಲ್ಲ. While the sentence around them may be past ಇರಬಹುದು, present ಇರಬಹುದು, or the future tense. Non-finite verbs are neutral. See, what are those here? First, let us see participles. What is participle there? A participle is used as an adjective or an adverb. There are two types of participles in English. You know that? The past and present participle. Past participle already we have discussed, and present participle also we have seen in the degrees of in the past in the tenses. I have given that. You have seen, I think, if I have gone through that. See, in the present participle, it takes the ing form. ing form ಅನ್ನು present participle ತಗೊಳ್ತೇವೆ. Past participle ಬಂದ್ರೆ they are just like past tense, but some have different forms. You are written, sung, raised, ಆ ಥರ ಸಹ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಆ ರೀತಿ ತಗೊಳ್ತದೆ ಹಾಗೆ ಹೇಳೋದಕ್ಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇನ್ ದಿಸ್ ಸ್ಲೈಡ್ ಆಲ್ಸೋ ಗಿವನ್ participle. Healthy food is an important for diet. Healthy food is an important for diet. An important, so an important is a non-finite verb here. It acts for, it acts like a adjective here, right? It acts like a adjective. Then if you see the infinitives, the infinitive is the basic dictionary form of a verb, usually preceded by two, right? Preceded by two. Helen needed to find a lot of dollars slowly. To find ಅನ್ನೋದು ಇದು ಇನ್ಫಿನಿಟಿವ್ ಆಗಿ ಇರ್ತದೆ. ಟು ಅನ್ನ ಇದು ಹೆಚ್ಚಾಗಿ ಏನಾಗ್ತದೆ, ಯಾವುದೇ ವರ್ಬಿಗೆ ಟು ಅಂತ ಹೇಳಿದೆ. ಫೈಂಡ್ ಅನ್ನೋದು ಇಲ್ಲಿ ವರ್ಬ್ ಅಂತ ವರ್ಬಲ್ ಫಾರ್ಮ್, ಅದಕ್ಕೆ ಟು ಅಂತ ಹಾಕ್ತೇವೆ. ಆಗ ವರ್ಬ್ ಬೈ ಸಿ ವಿ ಕ್ರಿಯೇಟ್ ದ ವರ್ಬಲ್ ಫಾರ್ಮ್. ಅದಕ್ಕೆ ನಾವು ಇನ್ಫಿನಿಟಿವ್ಸ್ ಅಂತ ಹೇಳ್ತೇವೆ. ಇನ್ಫಿನಿಟಿವ್ ಟು ಹಾಕಿ ಮಾಡಿದ್ರೆ ಅದಕ್ಕೆ ಇನ್ಫಿನಿಟಿವ್ ಅಂತ ಹೇಳ್ತೇವೆ. Third one is gerunds. It is a recent discovery consists of thinking what nobody is thinking and seeing what every person sees. ಅಂದ್ರೆ ಇಲ್ಲಿ ನಾವು ING ಫಾರ್ಮ್ ಅನ್ನ ಯೂಸ್ ಮಾಡ್ತೇವೆ. ಹೆಚ್ಚಾಗಿ ಏನ್ ಮಾಡ್ತೇವೆ, ING ಫಾರ್ಮ್ ಅನ್ನ ಯೂಸ್ ಮಾಡ್ತೇವೆ. ING ಫಾರ್ಮ್ ಆಫ್ ದ ವರ್ಬ್ we use. Take for example, it is here. Nobody is thinking ING form and seeing what every person sees. ಈಗ ING ಫಾರ್ಮ್ ಅನ್ನ ನಾವು ಇಲ್ಲಿ ಜಿರೆಂಡ್ಸ್ ಅಲ್ಲಿ ಯೂಸ್ ಮಾಡಿದೆ, ಅದನ್ನು ನಾವು ಹೇಳ್ತೇವೆ ನಾನ್-ಫಿನಿಟಿವ್ ಜಿರೆಂಡ್ಸ್. ಫಾರ್ ದೇ ಆಕ್ಟ್ ಲೈಕ್ ನೌನ್ಸ್. ಯೂಶಲಿ ಅವು ಏನಾಗ್ತವೆ ಅಂತ ಹೇಳಿದ್ರೆ ನೌನ್ ತರ ಯೂಸ್ ಆಗ್ತವೆ. ನೋಡಿ, ಎ ರೀಸೆಂಟ್ ಡಿಸ್ಕವರಿ ಕನ್ಸಿಸ್ಟ್ ಆಫ್ ಥಿಂಕಿಂಗ್ ಇಸ್ ನಾನ್ ಫಾರ್ಮ್. ವಾಟ್ ನೋಬಡಿ ಈಸ್ ಥಿಂಕಿಂಗ್ ಅಂಡ್ ಸೀಯಿಂಗ್ ವಾಟ್ ಎವ್ರಿ ಪರ್ಸನ್ ಸೀಸ್. ಈಗ ಥಿಂಕಿಂಗ್ ಅನ್ನೋದು ಇಲ್ಲಿ ನೌನ್ ಫಾರ್ಮ್ ಅಲ್ಲಿ ಯೂಸ್ ಆಗ್ತದೆ. ಥಿಂಕಿಂಗ್ ಡಿಸ್ಕವರಿ ಕನ್ಸಿಸ್ಟ್ ಆಫ್ ಥಿಂಕಿಂಗ್ ಅನ್ನೋದು ಇಲ್ಲಿ ನೌನ್ ಫಾರ್ಮ್ ಅಲ್ಲಿ ಅಥವಾ ಸಮ್ಟೈಮ್ಸ್ ಪ್ರೊನೌನ್ ಫಾರ್ಮ್ ಅಲ್ಲಿ ಸಹ ಯೂಸ್ ಆಗ್ಬೋದು. ಅವಾಗ ಬಟ್ ಇಟ್ ಕ್ಯಾರೀಸ್ ING
ವಿತ್ ಇಟ್ ಇಟ್ ಕ್ಯಾರೀಸ್ ING ಫಾರ್ಮ್. ಸೊ ಅದಕ್ಕೆ ನಾವು gerund ಅಂತ ಹೇಳ್ತೇವೆ. Now let us study action verbs. These express a particular action at any time to show action. ಯಾವುದೇ ಸಂದರ್ಭದಲ್ಲಿ ಯಾವುದೊಂದು ಕೆಲಸ ಆಗ್ತಾ ಇದ್ರೆ ಅದನ್ನ ಸೂಚಿಸುವಂತ ವರ್ಬಿಗೆ ಆಕ್ಷನ್ ವರ್ಬ್ ಅಂತ ಹೇಳ್ತೇವೆ. They may be discussing with something or someone. ಏನು ಬೇರೆಯವರೊಂದಿಗೆ ಡಿಸ್ಕಸ್ ಮಾಡೋದಾಗ್ಬೋದು ಅಥವಾ ಬೇರೆ ವಸ್ತುಗಳನ್ನು ಡಿಸ್ಕಸ್ ಮಾಡ್ತಾ ಇರೋದು ಸಹ ಆಗಿರ್ಬೋದು. ಆಕ್ಷನ್ ವರ್ಬ್ಸ್ ಆರ್ ಗಿವ್, ಈಟ್, ವಾಕ್ ಎಕ್ಸೆಟ್ರಾ. ಇದನ್ನು ಆಕ್ಷನ್ ವರ್ಬ್ ಆಗಿ ಯೂಸ್ ಮಾಡ್ತೇವೆ. ಪ್ರೊಫೆಷನಲ್ ವರ್ಬ್ಸ್ ಆರ್ ಹ್ಯಾವ್, ಓನ್ ಎಕ್ಸೆಟ್ರಾ. ಎಕ್ಸಾಂಪಲ್ ಸಿ, ಐ ಹಿಯರ್ ದ ಟ್ರೈನ್ ಕಮಿಂಗ್. ಹಿಯರ್ ಅನ್ನೋದು ಇಲ್ಲಿ ಆಕ್ಷನ್ ವರ್ಬ್ ಆಗ್ತದೆ. ಹಿಯರ್ ಅಂದ್ರೆ ಆಕ್ಷನ್, ಜಸ್ಟ್ ಯು ಆರ್ ಲಿಸ್ನಿಂಗ್, ಕೇಳ್ತಾ ಇದ್ದೀರಲ್ವಾ ಹಾಗೆ. ಐ ಹಿಯರ್ ದ ಟ್ರೈನ್ ಕಮಿಂಗ್, ನಾನು ಕೇಳ್ತಾ ಇದ್ದೇನೆ, ಆಕ್ಷನ್ ಆಗ್ತಾ ಉಂಟು ಆ ಥರ. ದ ಸನ್ ಶೈನ್ಸ್ ಅಂದರೆ ಸೂರ್ಯ ಶೈನ್ ಆಗ್ತಾ ಇದ್ದಾನೆ ಅಂದರೆ ಇವಾಗ ಆಗ್ತಾ ಉಂಟು ಅಂತ ತೋರಿಸ್ತಾ ಇದ್ದಾರೆ. ಆಕ್ಷನ್, ಸನ್ ಯಾವ ಥರ ಆಕ್ಷನ್ ಆಗ್ತಾ ಉಂಟು, ಶೈನ್ಸ್. ದ ಮಂಕಿ ಜಂಪ್ಸ್, ಮಂಕಿ ಜಂಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದು ಸಹ ಆಕ್ಷನ್ ಅನ್ನ, ಜಂಪ್ಸ್ ಅನ್ನೋದು ಆಕ್ಷನ್ ಅನ್ನ ತೋರಿಸ್ತದೆ. ಕಾಲ್ ಮೀ ವೆನ್ ಯು ಆರ್ ಫಿನಿಶ್ಡ್ ವಿತ್ ಕ್ಲಾಸ್. ಕಾಲ್ ಮೀ ಅನುಸ ಕಾಲ್. ಸೊ ವೆನ್ ಯು ಆರ್ ಫಿನಿಶ್ಡ್ ವಿತ್ ಕ್ಲಾಸ್, ಇಲ್ಲಿ ಅದು ಸಹ ಆಕ್ಷನ್ ಅನ್ನ ತೋರಿಸ್ತದೆ. Now let us see regular verbs. You know that most of the verbs are regular verbs. ಎಲ್ಲ verbs ಹೆಚ್ಚಾಗಿ regular verbs ಇರ್ತವೆ. Regular verbs are formed by adding d or ed to the end of the verb form. ಅಂದರೆ ವರ್ಬ್ ಫಾರ್ಮಿಗೆ ಡಿ ಅಥವಾ ಇಡಿಯನ್ನು, ಅಂದರೆ ವರ್ಕ್ ಇದ್ರೆ ವರ್ಕ್ಡ್, ಜಂಪ್ಡ್, ಕಾಲ್ಡ್, ಲಾಫ್, ಲೌಡ್, ಆ ಥರ ಈ ಡಿ ಅಥವಾ ಇಡಿಯನ್ನು ಸೇರಿಸಿ ನಾವು ಮಾಡ್ತೇವೆ. ಇಟ್ ವಿಲ್ ಚೇಂಜ್ ದ ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್. ಇಟ್ ವಿಲ್ ಚೇಂಜ್ ಇದು ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅನ್ನು ಚೇಂಜ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಐ ವಾಕ್ ಟು ದ ಸ್ಟೋರ್. ದ ಸೆಂಟೆನ್ಸ್ ವಾಕ್ ಈಸ್ ಇನ್ ದಿ ಸಿಂಪಲ್ ಪಾಸ್ಟ್ ಫಾರ್ಮ್. ಇಲ್ಲಿ ವಾಕ್ಡ್ ಅಂತ ಮಾಡ್ತೇವೆ ಇಡಿಯನ್ನು ಹಾಕಿ. ಅದೇ ರೀತಿ ನಾವು ಇದನ್ನು ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಮಾಡೋದಾದ್ರೆ ಐ ಹ್ಯಾಡ್ ವಾಕ್ ಟು ದ ಸ್ಟೋರ್. ಈ ತರ ನಾವು ರೆಗ್ಯುಲರ್ ವರ್ಬ್ಸ್ ಅನ್ನ ಯೂಸ್ ಮಾಡ್ತೇವೆ. ಅದಕ್ಕೆ ಇಡಿ ಪ್ರತ್ಯಯ ಅಥವಾ ಡಿ ಪ್ರತ್ಯಯನ ಸೇರಿಸಿ ಅದಕ್ಕೆ ಮಾಡ್ತೇವೆ. ಇದನ್ನ ಯಾಕೆ ರೆಗ್ಯುಲರ್ ಅಂತ ಹೇಳ್ತಾರೆ? ವೈ ದೀಸ್ ಆರ್ ಕಾಲ್ಡ್ ರೆಗ್ಯುಲರ್ ವರ್ಬ್ಸ್? ಬಿಕಾಸ್ ದೇ ಫಾಲೋ ಎ ರೆಗ್ಯುಲರ್ ಪ್ಯಾಟರ್ನ್ ವೆನ್ ಸ್ವಿಚಿಂಗ್ ಬಿಟ್ವೀನ್ ಟೆನ್ಸಸ್. ಒಂದು ಟೆನ್ಸ್ ಇಂದ ಇನ್ನೊಂದು ಟೆನ್ಸ್ಗೆ ಸ್ವಿಚ್ ಆಗುವಾಗ, ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಸ್ವಿಚ್ ಆಗುವಾಗ ದೇ ಫಾಲೋ ದ ರೆಗ್ಯುಲರ್ ಪ್ಯಾಟರ್ನ್. ದ ಪ್ರೆಸೆಂಟ್ ಟೆನ್ಸ್ ಆಫ್ ವರ್ಬ್ ಈಸ್ ದಿ ಸೇಮ್ ಆಸ್ ದಿ ವರ್ಬ್ಸ್ ಬೇಸ್ ಫಾರ್ಮ್. ಅದೇ ರೀತಿ ಮಾಡ್ತೇವೆ. ಅದನ್ನೇ ಎಕ್ಸಾಕ್ಟ್ಲಿ ಟು ಚೇಂಜ್ ಎ ರೆಗ್ಯುಲರ್ ವರ್ಬ್ ಫ್ರಮ್ ಪ್ರೆಸೆಂಟ್ ಟೆನ್ಸ್ ಟು ಪಾಸ್ಟ್ ಟೆನ್ಸ್, we have to add a d or ed to the end of the word. The past participle form of regular verb is the same as the simple past form. Both end in ed. So like this we do. That's why it's called regular verbs. They follow the same pattern or regular pattern of verbs. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಗಿ ಯೂಸ್ ಮಾಡ್ತೇವೆ, ಪಾಸ್ಟ್ ಟೆನ್ಸ್ ಅಲ್ಲಿ ಅದೇ ರೀತಿ ಅದನ್ನೇ ಸಹ ಇದು ಫಾಲೋ ಮಾಡ್ತದೆ. ಅದಕ್ಕೋಸ್ಕರ ಇದಕ್ಕೆ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೇವೆ. ಓಕೆ, then next is irregular verbs. Irregular verbs are those that don't take on the regular spelling patterns of past simple and past participle verbs. ಅಂದ್ರೆ irregular verbs ಅಂತ ಹೇಳಿದ್ರೆ these are the verbs again, they don't take the regular spelling pattern of past simple and past participle verbs. Irregular verbs are bet, bid, burst. ಇಲ್ಲಿಗೆ ನಾವು ಬೆಟ್ಟೆಡ್, ಬಿಡ್ಡೆಡ್ ಆ ಥರ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಇಲ್ಲಿ ಡಿ ಅಥವಾ ಇಡಿಯನ್ನು ನಾವು ಸೇರಿಸುವುದಿಲ್ಲ. ಡಿ ಅಥವಾ ಇಡಿಯನ್ನು ಸೇರಿಸಿದ್ರೆ ನೀವು ರೆಗ್ಯುಲರ್ ಪಾಸ್ಟ್ ಟೆನ್ಸ್ ಇಂದ ಪಾಸ್ಟ್ ಸಿಂಪಲ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಹೋಗುವಾಗ ಪಾಸ್ಟ್ ಟೆನ್ಸ್ ಅಂದ್ರೆ ಇಡಿ ಪ್ರತ್ಯಯ ಸೇರಿಸಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಹೋಗುವಾಗ ಸಹ ಇಡಿ ಪ್ರತ್ಯಯ ಅಥವಾ ಡಿ ಅನ್ನು ಸೇರಿಸಿ ನಾವು ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ನೋಡ್ತೇವೆ. ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಅದನ್ನ ನಾವು ಸೇರಿಸಿಲ್ಲ. ಬೆಟ್ಟಡ್ ಅಂತ ಯಾವ್ದು ಸಹ ಯೂಸ್ ಮಾಡೋದಿಲ್ಲ. ಪಾಸ್ಟ್ ಟೆನ್ಸು ಪ್ರೆಸೆಂಟ್ ಟೆನ್ಸು ಎಲ್ಲ ಒಂದೇ ಕಡೆ. ಬಿಡ್ ಸಹ ಹಾಗೆ, ಬಸ್ಟ್, ಕಾಸ್ಟ್, ಕ್ಯಾಸ್ಟ್, ಕಟ್. ಕೆಲವರು ಕಟ್ಟಡ್, ಹಿಟ್ಟಡ್ ಆ ಥರ ಯೂಸ್ ಮಾಡ್ತಾರೆ. ಆ ಥರ ಯೂಸ್ ಮಾಡೋದು ತಪ್ಪು.
ಬೆಟ್ಟಡ ಅದೆಲ್ಲ ಇಲ್ಲ ಇಂಗ್ಲೀಷಲ್ಲಿ. ಬೆಟ್ಟಡ, ಬಿಡ್ಡಡ, ಬರ್ಸ್ಟ್ ಆ ಥರ ಇಲ್ಲ. ಅದು ಆ ಥರ ನಾವು ಆ್ಯಡ್ ಮಾಡೋದಿಲ್ಲ. ಇದಕ್ಕೆ ಡಿ ಅಥವಾ ಇಡೀ ಪ್ರತ್ಯಯನ ಆ್ಯಡ್ ಮಾಡೋದಿಲ್ಲ. ಅದಕ್ಕೋಸ್ಕರ ಇವು ರೆಗ್ಯುಲರ್ ಪ್ಯಾಟರ್ನ್ನ ಫಾಲೋ ಮಾಡೋದಿಲ್ಲ. ಆದ್ದರಿಂದ ಇದಕ್ಕೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರೀತಾರೆ. Now let's see linking verbs. Linking verbs connect a noun or pronoun to words that describe it, expressing a state of being or a condition. State of being verbs is also known as the linking verbs. Linking verbs are non-be verbs that link a grammatical subject to an adjective. This noun or adjective is called the subject complement. Linking verbs explain link between the subject of the sentence and a noun or adjective. ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ ಸಬ್ಜೆಕ್ಟನ್ನು ಅಬ್ಜೆಕ್ಟಿವ್ಗೆ ಅಥವಾ ಪ್ರೊನೌನನ್ನು ಅಬ್ಜೆಕ್ಟಿವ್ಗೆ ಕನೆಕ್ಟ್ ಮಾಡೋದು. ಸಬ್ಜೆಕ್ಟನ್ನು ನೌನ್ ಅಥವಾ ಪ್ರೊನೌನನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಕನೆಕ್ಟ್ ಮಾಡುವಂಥ ವರ್ಡ್ಸ್. ಸಬ್ಜೆಕ್ಟ್ ಅಥವಾ ಇಲ್ಲಿ ನೌನ್ ಮತ್ತು ಪ್ರೊನೌನನ್ನು ಇಲ್ಲಿ ಸಬ್ಜೆಕ್ಟ್ ಆಗಿ ತಗೊಂಡ್ರೆ ಇವನ್ನ ಎಲ್ಲಿಗೆ ಕನೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ ಇವನ್ನ ಅಡ್ಜೆಕ್ಟಿವ್ಗೆ ಕನೆಕ್ಟ್ ಮಾಡ್ತಾರೆ ಅಂತ ಒಂದಿದೆ. ಅಥವಾ ಅಡ್ವರ್ಬ್ಗೆ ಸಹ ಆಗ್ಬೋದು, ಅದನ್ನ ಕನೆಕ್ಟ್ ಮಾಡ್ತಾರೆ. ಅದನ್ನ ಕನೆಕ್ಟ್ ಮಾಡುವಂಥದ್ದಕ್ಕೆ ನಾವು ಲಿಂಕಿಂಗ್ ವರ್ಬ್ಸ್ ಅಂತ ಹೇಳ್ತೇವೆ. ಕಾಮನ್ ಲಿಂಕಿಂಗ್ ವರ್ಬ್ಸ್ ಆರ್ ದಟ್ ಅಪಿಯರ್, ಬಿಕಮ್, ಫೀಲ್, ಗ್ರೋ, ಲೈಕ್, ಲುಕ್, become, become, remain, seem, smell, sound, stay, taste, turn. Examples: if you say watermelon tastes good to a noun. Watermelon tastes good. Watermelon is subject. Good is the adjective. So taste, it is creating the link between watermelon and the good. She seems an honest woman, or to phrase. It's a to phrase. She seems an honest woman. She seems an honest woman. It is also an example. He looks out of sorts. So here he looks. He is a pronoun, and he looks here. Sorts is a either adverb or adjective. He looks out of sorts. The flowers are bright. The flowers noun, and bright is it's a adjective. Okay, like this, it flowers and the adjective in between these two are there. It is connecting. Diamond is the hardest substance. Diamond is a subject, is the hardest substance. So here substance, for that it is added. I feel scared. It is also here. I is a singular sense. I feel, not feels, feel. Scared here, scared. They are afraid, like that. Now let's see auxiliary verb or helping verb. Auxiliary verbs are used to change the tenses and make questions. The auxiliary verb is used together with the main verb. It helps the main verb of a sentence. So we can conclude auxiliary verbs are also known as helping verbs. Auxiliary verbs ನಾವು ಏನು ಮಾಡ್ತೀವಿ, ಟೆನ್ಸಸ್ ಚೇಂಜ್ ಆಗೋದು ಮತ್ತು ಸೆಂಟೆನ್ಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ದ ವರ್ಬ್ಸ್ ಆರ್ ಯೂಸ್ ಟುಗೆದರ್ ವಿತ್ ದಿ ಮೇನ್ ವರ್ಬ್ ಒಂದೇ ತಕೊಂಡು ಹೋಗ್ತಾರೆ. ಇಟ್ ಹೆಲ್ಪ್ಸ್ ಇನ್ ದಿ ಮೇನ್ ವರ್ಬ್ ಆಫ್ ಎ ಸೆಂಟೆನ್ಸ್. ಮೇನ್ ವರ್ಬಿಗೆ ಇದು ಸಬಾರ್ಡಿನೇಟ್ ಆಗಿ ಕೆಲಸ ಮಾಡ್ತದೆ. ಸೊ ವಿ ಕ್ಯಾನ್ ಕನ್ಕ್ಲೂಡ್ ಲೈಕ್ ದಟ್. Now it auxiliary verb is used to indicate the continuous and the passive voice. Auxiliary verbs express as necessarily or possibly. The primary auxiliary verbs in English are be, have. The modal auxiliary verbs are can, could, may, might, must, shall, should, will, and would. Let us see auxiliary verb categories. Have, that is has, have, and had. Do,
do, does, did. Be form am, is, are, was, be, soon. We are learning about helping words. Helping words ಅಂತ ಹೇಳಿದ್ರೆ ಅದು ನಾವು ಸೆಂಟೆನ್ಸ್ ಮಾಡುವಾಗ ಮೇನ್ ವರ್ಬಿಗೆ ಇದು ಅಸಿಸ್ಟ್ ಮಾಡ್ತದೆ. ಸೊ ದೇ ಆರ್ ಕಾಲ್ಡ್ ಹೆಲ್ಪಿಂಗ್ ವರ್ಡ್ಸ್. To move to the next. So we have seen so many verbs here. Okay, with the example, I hope you can go to this. You understand that. With tomorrow we'll come with a new aspect. Okay, thank you.